ಇಂಗ್ಲೆಂಡ್ ವಿರುದ್ಧದ ಮೊದಲನೇ ಏಕದಿನ ಪಂದ್ಯವನ್ನ ಗೆದ್ದಿರುವಂತಹ ಭಾರತ ಇವತ್ತು ಎರಡನೇ ಬ್ಯಾಟಲ್ಗೆ ಸಿದ್ಧವಾಗಿದೆ. ಇವತ್ತು ಕೂಡ ಗೆದ್ರೆ ಇನ್ನೂ ಒಂದು ಪಂದ್ಯ ಬಾಕಿ ಇದ್ದಂತೆಯೇ ಸರಣಿಯನ್ನ ಕೈವಶ ಮಾಡಿಕೊಳ್ಳುತ್ತೆ. ಅಂಡ್ T20 ಸರಣಿ ಕ್ಲೀನ್ ಸ್ವೀಪ್ಗೆ ರಿವೆಂಜ್ ಕೂಡ ತಗೊಂಡಂಗಾಗುತ್ತೆ. ಆದರೆ ಆಂಗ್ಲರು ಅಷ್ಟು ಈಸಿಯಾಗಿ ಸೋಲೋಕು ಕೂಡ ರೆಡಿ ಇಲ್ಲ. ಮೊದಲ ಪಂದ್ಯವನ್ನ ಸೋತ್ರೇನಂತೆ ಎರಡನೇ ಮ್ಯಾಚ್ ಅಲ್ಲಿ ಗೆದ್ದು ಕಂಬ್ಯಾಕ್ ಮಾಡ್ತೀವಿ ಅಂತ ಅವರು ಕೂಡ ಕಾಯ್ತಾ ಇದ್ದಾರೆ. ಇಂಗ್ಲೆಂಡ್ ಪಡೆಯನ್ನ ಸೋಲಿಸೋಕೆ ಭಾರತದ ಪ್ಲೇಯಿಂಗ್ 11 ನಲ್ಲಿ ಏನೆಲ್ಲ ಬದಲಾವಣೆ ಮಾಡ್ತಾರೆ? ಶುಭ್ಮನ್ ಗಿಲ್ ಇನ್ನೂ ಕೂಡ ರಿಕವರ್ ಆಗಿಲ್ವಾ? ರೋಹಿತ್ ಶರ್ಮಾ ಜೊತೆ ಯಾರು ಇನ್ನಿಂಗ್ಸ್ ಅನ್ನ ಓಪನ್ ಮಾಡ್ತಾರೆ? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಭಾರತ ಹಾಗೆ ಇಂಗ್ಲೆಂಡ್ ನಡುವಿನ ಎರಡನೇ ಏಕದಿನ ಪಂದ್ಯ ಇವತ್ತು ಇಂಡಿಯನ್ ಟೈಮಿಂಗ್ಸ್ ಪ್ರಕಾರ ಸಂಜೆ 5:30ಕ್ಕೆ ಸ್ಟಾರ್ಟ್ ಆಗುತ್ತೆ. ಕಾರ್ಡಿಫ್ನ ಸೋಫಿಯಾ ಗಾರ್ಡನ್ಸ್ ನಲ್ಲಿ ನಡೆಯಲಿರುವಂತಹ ಈ ಪಂದ್ಯದಲ್ಲಿ ಭಾರತ ಗೆದ್ರೆ ಸರಣಿಯ ವಿನ್ನರ್. ಹಾಗೇನಾದ್ರೂ ಇಂಗ್ಲೆಂಡ್ ತಂಡ ಗೆದ್ರೆ ಸರಣಿ ಸಮಬಲ ಆಗುತ್ತೆ. ಹಾಗೆ ಸಂಡೇ ನಡೆಯಲಿರುವಂತಹ ಕೊನೆಯ ಪಂದ್ಯದಲ್ಲಿ ಗೆದ್ದವರು ಸರಣಿಯನ್ನ ವಶ ಮಾಡ್ಕೊಳ್ತಾರೆ. ಹೀಗಾಗಿ ಇವತ್ತಿನ ಪಂದ್ಯದಲ್ಲಿ ಎರಡೂ ತಂಡಗಳು ಕೂಡ ಪ್ರೆಷರ್ನಲ್ಲಿ ಅಖಾಡಕ್ಕಿಳಿತಾರೆ. ಲಾಸ್ಟ್ ಮ್ಯಾಚ್ ಪ್ರೆಷರ್ ಅನ್ನ ತಗ್ಗಿಸಬೇಕು ಅಂದ್ರೆ ಭಾರತ ಇವತ್ತು ಗೆಲ್ಲಬೇಕು. ಆದ್ರೆ ಪಂದ್ಯಕ್ಕೂ ಮುನ್ನ ತಂಡಕ್ಕೆ ಇಂಜುರಿ ಭೂತ ಕಾಡ್ತಿದೆ. ಮೊದಲ ಏಕದಿನ ಪಂದ್ಯದಲ್ಲಿ ಗಿಲ್ ಮತ್ತು ಗುರ್ನೂರ್ಗೆ ಇಂಜುರಿ. ಏಕದಿನ ಸರಣಿಯ ಮೊದಲ ಪಂದ್ಯದಲ್ಲಿ ಭಾರತದ ನಾಯಕ ಶುಭ್ಮನ್ ಗಿಲ್ ಸ್ನಾಯು ಸೆಳೆತಕ್ಕೆ ಒಳಗಾಗಿ 80 ರನ್ಗಳನ್ನ ಕಲೆ ಹಾಕಿದ್ದಾಗಲೇ ಶತಕದ ಹೊಸ್ತಿಲಲ್ಲಿ ರಿಟೈರ್ಡ್ ಹಟ್ ಆಗಿದ್ರು. ಹಾಗೆ ವೇಗದ ಬೌಲರ್ ಗುರ್ನೂರ್ ಬ್ರಾರ್ ಕೂಡ ಪಂದ್ಯದ ಮಧ್ಯದಲ್ಲೇ ಗಾಯಗೊಂಡಿದ್ರು. ಬೌಲಿಂಗ್ ರನ್ಅಪ್ ತೆಗೆದುಕೊಳ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ನಿಲ್ಲಿಸಿ ನೋವಿನಿಂದ ಮೈದಾನದಿಂದ ಹೊರ ನಡೆದ್ರು. ಹೀಗಾಗಿ ಇವರಿಬ್ರು ಕೂಡ ಇಂದಿನ ಮ್ಯಾಚ್ ಅಲ್ಲಿ ಆಡ್ತಾರಾ ಅಥವಾ ಇಲ್ವಾ ಅನ್ನೋ ಬಗ್ಗೆ ಕ್ಲಾರಿಟಿ ಇಲ್ಲ. ಯಾಕಂದ್ರೆ ಇವರಿಬ್ಬರ ಫಿಟ್ನೆಸ್ ಬಗ್ಗೆ BCCIನಿಂದ ಯಾವುದೇ ಅಧಿಕೃತ ಮಾಹಿತಿ ಬಂದಿಲ್ಲ. ಹಾಗೆ ಎರಡೂ ಪಂದ್ಯಗಳ ನಡುವೆ ಕೇವಲ ಒಂದು ದಿನ ಮಾತ್ರ ಗ್ಯಾಪ್ ಇರೋದ್ರಿಂದ ರಿಕವರ್ ಆಗೋಕ್ಕೂ ಕೂಡ ಟೈಮ್ ಸಿಕ್ಕಿಲ್ಲ. ಅದು ಅಲ್ಲದೆ ಮೊದಲ ಪಂದ್ಯದಲ್ಲಿ ಭಾರತದ ಗೆಲುವಿನಲ್ಲಿ ಇವರಿಬ್ಬರ ಕೊಡುಗೆ ತುಂಬಾನೇ ದೊಡ್ಡದು. ಗುರ್ನೂರ್ ಬ್ರಾರ್ ಬೌಲಿಂಗ್ ನಲ್ಲಿ ಒಂದೇ ಓವರ್ ನಲ್ಲಿ 2 ವಿಕೆಟ್ಗಳನ್ನ ತೆಕ್ಕೊಟ್ಟು ಟೀಮ್ ಇಂಡಿಯಾಕ್ಕೆ ಬಿಗ್ ಬ್ರೇಕ್ ಥ್ರೂ ತಂದುಕೊಟ್ಟಿದ್ರು. ಇನ್ನು ಗಿಲ್ ಒಂದ್ ಕಡೆ ವಿಕೆಟ್ಸ್ ಬೀಳ್ತಾ ಇದ್ರು ಕೂಡ ಕ್ರೀಸ್ ಕಚ್ಚಿ ನಿಂತು 80 ರನ್ಗಳ ಇನ್ನಿಂಗ್ಸ್ ಆಡಿದ್ರು. ಹೀಗಾಗಿ ಇಂದಿನ ಪಂದ್ಯದಲ್ಲಿ ಇವರಿಬ್ರು ಕೂಡ ಆಡೋದು ತುಂಬಾನೇ ಮುಖ್ಯವಾಗುತ್ತೆ. ಒಂದ್ ವೇಳೆ ಗಿಲ್ ಆಡಿಲ್ಲ ಅಂದ್ರೆ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ ಆಗಿ ತಂಡವನ್ನ ಲೀಡ್ ಮಾಡ್ತಾರೆ. ಹೇಗಿರುತ್ತೆ ಪ್ಲೇಯಿಂಗ್ 11 ಅನ್ನೋದನ್ನ ನೋಡ್ತಾ ಹೋಗೋಣ. ಭಾರತ ಪರ ಇಂದಿನ ಪಂದ್ಯದಲ್ಲಿ ಶುಭ್ಮನ್ ಗಿಲ್ ಅಥವಾ ಇಶಾನ್ ಕಿಶನ್ ಇನ್ನಿಂಗ್ಸ್ ಅನ್ನ ಓಪನ್ ಮಾಡಬಹುದು. ಇಲ್ಲಿ ಆಕ್ಚುಲಿ ಕ್ಲಾರಿಟಿ ಸಿಕ್ಕಿಲ್ಲ, ಕನ್ಫ್ಯೂಷನ್ಸ್ ಇದೆ. ಯಾಕಂತಂದ್ರೆ ಶುಭ್ಮನ್ ಗಿಲ್ ಮೊನ್ನೆಯಷ್ಟೇ ಸ್ನಾಯು ಸೆಳೆತಕ್ಕೆ ಒಳಗಾಗಿ ಇಂಜುರಿ ಆಗಿದ್ರಿಂದ ಈವರೆಗೂ ಕೂಡ ಅವರು ರಿಕವರ್ ಆಗಿದ್ದಾರೆ ಅಥವಾ ಇವತ್ತಿನ ಮ್ಯಾಚ್ ಅಲ್ಲಿ ಆಡ್ತಾರಾ ಅನ್ನೋದ್ರ ಬಗ್ಗೆ ಕನ್ಫರ್ಮ್ ಆಗಿಲ್ಲ. ಹೀಗಾಗಿ ಒಂದ್ ವೇಳೆ ಗಿಲ್ ಆಡ್ತಾರೆ ಅನ್ನೋದು ಕನ್ಫರ್ಮ್ ಆಗಿ ಫಿಟ್ ಅಂಡ್ ಫೈನ್ ಆಗಿದ್ರೆ ಶುಭ್ಮನ್ ಗಿಲ್ ಇನ್ನಿಂಗ್ಸ್ ಅನ್ನ ಆಸ್ ಯೂಶುವಲ್ ಓಪನ್ ಮಾಡ್ತಾರೆ. ಅಕಸ್ಮಾತ್ ಗಿಲ್ ಕೈಲಿ ಆಗ್ತಾ ಇಲ್ಲ, ನನಗೆ ಸ್ವಲ್ಪ ರೆಸ್ಟ್ ಬೇಕು ಅಂದ್ರೆ ಇಂದಿನ ಪಂದ್ಯದಲ್ಲಿ ಶುಭ್ಮನ್ ಗಿಲ್ಗೆ ರೆಸ್ಟ್ ನೀಡಿ ಇಶಾನ್ ಕಿಶನ್ ರನ್ನ ಓಪನರ್ ಆಗಿ ಅಖಾಡಕ್ಕಿಳಿಸುವಂತ ಪ್ಲಾನ್ ಕೂಡ ಇದೆ. ಅಫ್ಘಾನಿಸ್ತಾನ ವಿರುದ್ಧದ ಸೀರೀಸ್ ನಲ್ಲಿ ಇಶಾನ್ ಕಿಶನ್ ಟೀಮ್ ಇಂಡಿಯಾ ಏಕದಿನ ಪಂದ್ಯದಲ್ಲಿ ಆಡಿದ್ರು, ಚೆನ್ನಾಗಿ ಆಡಿದ್ರು, ಒಂದು ಸೆಂಚುರಿ ಕೂಡ ಬಂದಿತ್ತು. ಹೀಗಾಗಿ ಒಂದ್ ವೇಳೆ ಇವತ್ತಿನ ಮ್ಯಾಚ್ ಅಲ್ಲಿ ಶುಭ್ಮನ್ ಗಿಲ್ ಆಡಿಲ್ಲ ಅಂದ್ರೆ ಇಶಾನ್ ಕಿಶನ್ ಓಪನರ್ ಆಗಿ ಇನ್ನಿಂಗ್ಸ್ ಅನ್ನ ಭಾರತ ಪರ ಆರಂಭ ಮಾಡ್ತಾರೆ. ಇನ್ನು ರೋಹಿತ್ ಶರ್ಮಾ ಕೂಡ ಈ ಮ್ಯಾಚ್ ಅಲ್ಲಿ ಓಪನರ್ ಆಗಿ ಅಖಾಡಕ್ಕೆ ಇಳಿಯುವಂತದ್ದು. ಲಾಸ್ಟ್ ಮ್ಯಾಚ್ ಅಲ್ಲಿ ರನ್ಸ್ ಬಂದಿಲ್ಲ ರೋಹಿತ್ ಶರ್ಮಾ ಕಡೆಯಿಂದ, ಬಟ್ ಯಾವತ್ತಿದ್ರು ಕೂಡ ಪವರ್ ಹಿಟ್ಟರ್ ಅವರು. ಅದು ಅಲ್ಲದೆ ರೋಹಿತ್ ಶರ್ಮಾ ಹಿಟ್ ಮ್ಯಾನ್ ಅಂತಾನೆ ಕರೆಸಿಕೊಳ್ಳುವವರು. ಪವರ್ ಪ್ಲೇನಲ್ಲಿ ರೋಹಿತ್ ಶರ್ಮಾ ಇದ್ದಷ್ಟು ಕೂಡ ಭಾರತದ ಬ್ಯಾಟಿಂಗ್ಗೆ ಒಂದು ರೀತಿಯಾಗಿ ಬಲ ಇದ್ದಂತಿರುತ್ತೆ. ಇನ್ನು ನಂಬರ್ 3 ನಲ್ಲಿ ಕಿಂಗ್ ವಿರಾಟ್ ಕೊಹ್ಲಿ ಅವರು ಬರ್ತಾರೆ. ಲಾಸ್ಟ್ ಮ್ಯಾಚ್ ಅಲ್ಲೂ ಕೂಡ ಕಿಂಗ್ ವಿರಾಟ್ ಕೊಹ್ಲಿ ಕಡೆಯಿಂದ ಒಳ್ಳೆ ರನ್ಸ್ ಬಂದಿಲ್ಲ, ಬಟ್ ಅವರು 1 ಅಥವಾ 2 ಮ್ಯಾಚ್ ಅಲ್ಲಿ ಸೈಲೆಂಟ್ ಆದ್ರು ಅಂತಂದ್ರೆ ನೆಕ್ಸ್ಟ್ ಆರ್ಭಟ ಇದ್ದೇ ಇರುತ್ತೆ. ವಿರಾಟ್ ಕೊಹ್ಲಿ ಅವರ ಬ್ಯಾಟ್ ಇಂದ ಇವತ್ತು ಕೂಡ ಎಕ್ಸ್ಟ್ರಾರ್ಡಿನರಿ ಆದಂತಹ ಇನ್ನಿಂಗ್ಸ್ ನಿರೀಕ್ಷೆಯಲ್ಲಿ ಇರುವಂತದ್ದು. ಇನ್ನು ನಂಬರ್ 4 ನಲ್ಲಿ ಶ್ರೇಯಸ್ ಅಯ್ಯರ್ ಬರ್ತಾರೆ. ಏಕದಿನ ಸರಣಿಯಲ್ಲಿ ಶ್ರೇಯಸ್ ಅಯ್ಯರ್ ನಂಬರ್ 4 ನಲ್ಲಿ ಬರ್ತಾರೆ. ಅದು ಅಲ್ಲದೆ ಅವರು T20 ಸರಣಿಯ ಕ್ಯಾಪ್ಟನ್ ಆಗಿ ಅವರಿಗೆ ಚೆನ್ನಾಗಿ ಆಗಿರ್ಲಿಲ್ಲ, ಬಟ್ ಮೊನ್ನೆ ಮ್ಯಾಚ್ ಅಲ್ಲಿ ಏಕದಿನ ಸರಣಿಯಲ್ಲಿ ಒಳ್ಳೆ ರನ್ಸ್ ಬರ್ತಾ ಇತ್ತು, ಬಟ್ ಬ್ಯಾಡ್ ಲಕ್ ರನ್ಔಟ್ ಆಗಿ ಔಟ್ ಆಗಬೇಕಾಗಿತ್ತು. ಇವತ್ತಿನ ಮ್ಯಾಚ್ ಅಲ್ಲೂ ಕೂಡ ಶ್ರೇಯಸ್ ಅಯ್ಯರ್ ತಮ್ಮ ಕಡೆಯಿಂದ ಬೆಸ್ಟ್ ಇನ್ನಿಂಗ್ಸ್ ಅನ್ನ ಅಥವಾ ಬೆಸ್ಟ್ ಪರ್ಫಾರ್ಮೆನ್ಸ್ ಅನ್ನ ಕೊಡೋಕೆ ನೋಡ್ತಾ ಇರ್ತಾರೆ. ಅನಂತರದಲ್ಲಿ ವಿಕೆಟ್ ಕೀಪರ್ ಬ್ಯಾಟರ್ ಆಗಿ ಆಸ್ ಯೂಶುವಲ್ ನಮ್ಮ ಕನ್ನಡಿಗ KL ರಾಹುಲ್ ಬರ್ತಾರೆ. ಯಾವುದೇ ಬದಲಾವಣೆ ಇರೋದಿಲ್ಲ. ಮೊನ್ನೆ ಮ್ಯಾಚ್ ಅಲ್ಲಿ KL ರಾಹುಲ್ಗೂ ಕೂಡ ಒಳ್ಳೆ ರನ್ಸ್ ಬರಲಿಲ್ಲ, 1 ರನ್ ಗಳಿಸಿ ಔಟ್ ಆಗ್ತಾರೆ. ಅದು ಅಲ್ಲದೆ ಅವರನ್ನ ನಂಬರ್ 6 ಅಲ್ಲಿ ಕಳಿಸಿದ್ದಂಥದ್ದು. ಹೀಗಾಗಿ ಸ್ಲಾಟ್ ಪದೇ ಪದೇ ಚೇಂಜ್ ಆಗ್ತಿರೋದು ಕೂಡ ಕಾರಣ ಇರ್ಬೋದು. ಯಾಕಂದ್ರೆ ಅವರನ್ನ ನಂಬರ್ 5 ಬ್ಯಾಟರ್ ಆಗಿ ತೆಗೆದುಕೊಂಡಿರುವಂಥದ್ದು, ಬಟ್ ಸ್ಲಾಟ್ ಬ್ಯಾಟಿಂಗ್ ಅಂತ ಬಂದಾಗ ಅವರನ್ನ ನಂಬರ್ 6
ನಲ್ಲಿ ಕಳಿಸ್ತಾ ಇದ್ದಾರೆ. KL ಗಿಂತ ಮೊದಲೇ ಒಬ್ರು ಆಲ್ರೌಂಡರ್ನ BCCI ಅಥವಾ ಗೌತಮ್ ಗಂಭೀರ್ ಇಲ್ಲಿ ಬ್ಯಾಟಿಂಗ್ಗೆ ಕಳಿಸ್ತಾ ಇರುವಂತದ್ದು. ಸೊ ಇದು ಕೂಡ ಎಫೆಕ್ಟ್ ಆಗ್ತಿರಬಹುದು. ಸೊ KL ರಾಹುಲ್ ನಂಬರ್ 5 ಅಥವಾ ನಂಬರ್ 6 ನಲ್ಲಿ ಬರ್ತಾರೆ. ಇನ್ನು ಆಲ್ರೌಂಡರ್ ಕೋಟಾದಲ್ಲಿ ವಾಷಿಂಗ್ಟನ್ ಸುಂದರ್, ಅಕ್ಷರ್ ಪಟೇಲ್ ಹಾಗೆ ಶಿವಮ್ ದುಬೆ ಆಡುವಂತದ್ದು. ವಾಷಿಂಗ್ಟನ್ ಸುಂದರ್ ಆಕ್ಚುಲಿ T20 ಮ್ಯಾಚ್ ಅಲ್ಲಿ ತಂಡಕ್ಕೆ ಒಂದು ರೀತಿಯಾಗಿ ಭಾರವಾಗಿದ್ರು. ಬ್ಯಾಟಿಂಗ್ ಇರಲಿಲ್ಲ, ಬೌಲಿಂಗ್ ಇರಲಿಲ್ವಾ, ಹೋಗ್ಲಿ ಫೀಲ್ಡಿಂಗ್ ನಲ್ಲೂ ಕೂಡ ವಾಷಿಂಗ್ಟನ್ ಸುಂದರ್ ಇಂಪ್ಯಾಕ್ಟ್ ಮಾಡ್ತಿರ್ಲಿಲ್ಲ. ಹೀಗಾಗಿ ಆದಷ್ಟು ಬೇಗ ವಾಷಿಂಗ್ಟನ್ ಸುಂದರನ ತಂಡದಿಂದಲೇ ಕೈ ಬಿಡಿ ಎನ್ನುವಂತ ಕೂಗುಗಳು ಕೇಳಿ ಬರ್ತಾ ಇತ್ತು. ಯಾಕಂದ್ರೆ ಅವ್ರ ಕಡೆಯಿಂದ ಪರ್ಫಾರ್ಮೆನ್ಸ್ ಇರಲಿಲ್ಲ. ಬಟ್ ಮೊನ್ನೆ ಮ್ಯಾಚ್ ಅಲ್ಲಿ ಅದ್ಭುತವಾಗಿ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. ಫಸ್ಟ್ ಮ್ಯಾಚ್ ಅಲ್ಲಿ ಅವ್ರ ಕಡೆಯಿಂದ ಅರ್ಧ ಶತಕ ಕೂಡ ಬಂತು. ಜೊತೆಗೆ 6 ಬಾರಿಸೋ ಮೂಲಕ ಮ್ಯಾಚ್ ಅನ್ನು ಕೂಡ ವಿನ್ನಿಂಗ್ ಶಾಟ್ ಬಾರಿಸೋ ಮೂಲಕ ಮ್ಯಾಚ್ನ ಕೂಡ ಫಿನಿಶ್ ಮಾಡಿದ್ರು. ಹೀಗಾಗಿ ಮತ್ತೆ ಈ ಪಂದ್ಯಕ್ಕೆ ಅವರನ್ನ ಕನ್ಸಿಡರ್ ಮಾಡ್ತಾರೆ. ಸೊ ವಾಷಿಂಗ್ಟನ್ ಸುಂದರ್ ಆಲ್ರೌಂಡರ್ ಕೋಟಾದಲ್ಲಿ ಇರ್ತಾರೆ. ಇನ್ನು ಅಕ್ಷರ್ ಪಟೇಲ್ ರದ್ದು ಕೂಡ ಸೇಮ್ ಸಿಚುಯೇಷನ್. ಸೊ ICC ಟೂರ್ನಮೆಂಟ್ಸ್ ಅಂತ ಬಂದಾಗ ಅಕ್ಷರ್ ಪಟೇಲ್ ಆಕ್ಚುಲಿ ನಾಕ್ಔಟ್ ಹಾಗೆ ಫೈನಲ್ಸ್ ಅಂತ ಬಂದಾಗ ದಿ ಬೆಸ್ಟ್ ಪ್ಲೇಯರ್ ಅವ್ರ ಕಡೆಯಿಂದ ಬೆಸ್ಟ್ ಇನ್ನಿಂಗ್ಸ್ ಅಥವಾ ಬೆಸ್ಟ್ ಪರ್ಫಾರ್ಮೆನ್ಸ್ ಇದ್ದೇ ಇರುತ್ತೆ. ಬಟ್ T20 ಸರಣಿಯಲ್ಲೂ ಕೂಡ ಅಕ್ಷರ್ ಪಟೇಲ್ಗೂ ಕೂಡ ಚೆನ್ನಾಗಿ ಆಗಿರಲಿಲ್ಲ. ಬ್ಯಾಟಿಂಗ್ನಲ್ಲೂ ಚೆನ್ನಾಗಿರಲಿಲ್ಲ, ಬೌಲಿಂಗ್ನಲ್ಲೂ ಚೆನ್ನಾಗಿರಲಿಲ್ಲ. ಅದಕ್ಕೂ ಮುಂಚೆ IPL ನಲ್ಲೂ ಕೂಡ ಅವ್ರ ಕಡೆಯಿಂದ ಯಾವುದೇ ರೀತಿಯಾದಂಥ ಇಂಪ್ರೆಸಿವ್ ಇನ್ನಿಂಗ್ಸ್ ಬಂದಿರಲಿಲ್ಲ. ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ನಾಯಕನಾಗಿ ಅಕ್ಷರ್ ಪಟೇಲ್ ಅಕ್ಷರಶಃ ಸೈಲೆಂಟ್ ಆಗಿದ್ರು. ಆದರೆ ಮೊನ್ನೆ ಮ್ಯಾಚಲ್ಲಿ ಆಲ್ರೌಂಡ್ ಪ್ರದರ್ಶನದ ಮೂಲಕ ಪಂದ್ಯಶ್ರೇಷ್ಠ ಪ್ರಶಸ್ತಿ ಪಡೆಯೋ ರೀತಿಯಲ್ಲಿ ಪರ್ಫಾರ್ಮ್ ಅನ್ನ ಮಾಡಿದ್ದಂಥದ್ದು. ಬ್ಯಾಟಿಂಗ್ನಲ್ಲಿ ಅರ್ಧ ಶತಕ ಬರುತ್ತೆ, ಜೊತೆಗೆ ಬೌಲಿಂಗ್ನಲ್ಲಿ 4 ವಿಕೆಟ್ಗಳನ್ನು ತಗೊಳ್ತಾರೆ. ಹೀಗಾಗಿ ಅಕ್ಷರ್ ಪಟೇಲ್ ಈಗ ಫಾರ್ಮ್ಗೆ ಬಂದಿದ್ದಾರೆ, ಕಂಬ್ಯಾಕ್ ಮಾಡಿರುವಂಥದ್ದು ಟೀಮ್ ಇಂಡಿಯಾಗೆ ನಿಜಕ್ಕೂ ಕೂಡ ಗುಡ್ ನ್ಯೂಸ್. ಹೀಗಾಗಿ ಅಕ್ಷರ್ ಪಟೇಲ್ ವಿಚಾರದಲ್ಲಿ ಭಾರತ ಮತ್ತೆ ಕಂಟಿನ್ಯೂ ಮಾಡುತ್ತೆ, ಚಾನ್ಸ್ ಕೊಟ್ಟೇ ಕೊಡ್ತಾರೆ. ಇನ್ನು ಶಿವಮ್ ದುಬೆ, ಇಂಜುರಿಯಿಂದಾಗಿ ರಿಪ್ಲೇಸ್ ಆಗಿ ಬಂದಿರುವಂಥ ಶಿವಮ್ ದುಬೆ ಏಕದಿನ ಪಂದ್ಯದಲ್ಲಿ ಮೊನ್ನೆ ಮ್ಯಾಚಲ್ಲಿ ಅವರು ಕೂಡ ಪ್ಲೇಯಿಂಗ್ 11ನಲ್ಲಿ ಅವಕಾಶವನ್ನು ಪಡ್ಕೊಂಡಿದ್ರು. ಬಟ್ ಬ್ಯಾಟಿಂಗ್ನಲ್ಲಿ ಇನ್ನೂ ಕೂಡ ಅವ್ರಿಗೆ ಅವಕಾಶ ಸಿಗೋ ಮೊದಲೇನೆ ಭಾರತ ಪಂದ್ಯವನ್ನು ಗೆದ್ದಾಗಿತ್ತು. ಹೀಗಾಗಿ ಶಿವಮ್ ದುಬೆ ಕೂಡ ಆಸ್ ಯೂಶುವಲ್ ಬರ್ತಾರೆ. ಇನ್ನು ಬೌಲಿಂಗ್ ಅಂತ ಬಂದಾಗ ಜಸ್ಪ್ರೀತ್ ಬುಮ್ರಾ ತಂಡದಲ್ಲಿ ಇದ್ದಾರೆ ಅನ್ನೋದೇ ಭಾರತಕ್ಕೆ ಅತಿ ದೊಡ್ಡ ಬೌಲಿಂಗ್ ಬ್ರಹ್ಮಾಸ್ತ್ರವಾಗಿ ಕಾಣ್ತಾರೆ. ಜೊತೆಗೆ ಬೌಲಿಂಗ್ ಯೂನಿಟ್ ತುಂಬಾನೇ ಸ್ಟ್ರಾಂಗ್ ಆಗಿ ಕಾಣುತ್ತೆ. ಮೊನ್ನೆ ಮ್ಯಾಚ್ ಅಲ್ಲೂ ಕೂಡ ಇಂಪ್ಯಾಕ್ಟ್ ಅನ್ನ ಮಾಡಿದಂಥದ್ದು. ಆರಂಭದ ಓವರ್ಗಳಲ್ಲಿ ಜಸ್ಪ್ರೀತ್ ಬುಮ್ರಾ ಕಡೆಯಿಂದ ಬಂದಂತ ಬೌಲಿಂಗ್ ನಿಂದಾಗಿ ಎದುರಾಳಿ ತಂಡ ಅಂದ್ರೆ ಇಂಗ್ಲೆಂಡ್ ತಂಡದ ಆಟಗಾರರು ಅಕ್ಷರಶಃ ಪ್ರೆಷರ್ನಲ್ಲಿದ್ದು ರನ್ಸ್ ಬಂದಿರಲಿಲ್ಲ. ಇನ್ನು ಪ್ರಸಿದ್ಧ ಕೃಷ್ಣ ಕೂಡ ಮೊನ್ನೆ ಮ್ಯಾಚ್ ಅಲ್ಲಿ ತುಂಬಾನೇ ಎಫೆಕ್ಟಿವ್ ಆಗಿ ಬೌಲಿಂಗ್ ಅನ್ನ ಮಾಡಿದಂಥದ್ದು. ಜೊತೆಗೆ ಒಂದೇ ಓವರ್ನಲ್ಲಿ 2 ವಿಕೆಟ್ಗಳನ್ನ ತೆಗೆದು ಬಿಗ್ ಬ್ರೇಕ್ ಥ್ರೂ ಅನ್ನ ತಂದುಕೊಟ್ಟಿದ್ದಂಥದ್ದು. ಜಸ್ಪ್ರೀತ್ ಬುಮ್ರಾ ಹಾಗೆ ಪ್ರಸಿದ್ಧ ಕೃಷ್ಣ ಅವರ ಕಾಂಬಿನೇಷನ್ ಮತ್ತೆ ವರ್ಕ್ ಆಗುತ್ತೆ. ಲಾಸ್ಟ್ ಮ್ಯಾಚ್ ನಂತೆ ಇವರಿಬ್ರು ಕೂಡ ಆಡ್ತಾರೆ. ಇಲ್ಲಿ ಇನ್ನೊಂದು ಡೌಟ್ ಇರುವಂತದ್ದು ಏನಂತಂದ್ರೆ ಗುರ್ನೂರ್ ಬ್ರಾರ್ ಆಡ್ತಾರಾ ಅಥವಾ ಹರ್ಷದೀಪ್ ಸಿಂಗ್ಗೆ ಅವಕಾಶವನ್ನ ಕೊಡ್ತಾರಾ ಅನ್ನುವಂಥದ್ದು. ಯಾಕಂದ್ರೆ ಗುರ್ನೂರ್ ಬ್ರಾರ್ ಮೊನ್ನೆ ಮ್ಯಾಚ್ ಅಲ್ಲಿ ಅವರು ಕೂಡ ಇಂಜುರಿಯಾಗಿ ಬೌಲಿಂಗ್ ಮಾಡ್ತಾ ಇದ್ದರು. ರನ್ ಅಪ್ ಮಧ್ಯದಲ್ಲೇ ನಿಲ್ಲಿಸಿ ಮೈದಾನದಿಂದ ಹೊರಗೆ ಹೋಗ್ತಾರೆ. ಅನಂತರದಲ್ಲಿ ಅಕ್ಷರ್ ಪಟೇಲ್ ಅದನ್ನ ಕಂಟಿನ್ಯೂ ಮಾಡ್ತಾರೆ, ಓವರ್ನ ಫಿನಿಶ್ ಮಾಡ್ತಾರೆ. ಬಟ್ ಗುರ್ನೂರ್ ಬ್ರಾರ್ ಕೂಡ ರಿಕವರ್ ಆಗಿದ್ದಾರಾ ಅಥವಾ ಅವರು ಏನಾದ್ರು ಇಂಜುರಿ ಕೂಡ ಇನ್ನೂ ಇದೆಯಾ, ನೋವಿದೆಯಾ ಅನ್ನೋದು ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಲಾಸ್ಟ್ ಮೂಮೆಂಟ್ ವರ್ಗೂ ಕೂಡ ಅವರನ್ನು ಅಬ್ಸರ್ವ್ ಮಾಡಿ ಅನಂತರದಲ್ಲಿ ಆಡಿಸಬೇಕಾ ಅಥವಾ ಬೇಡವಾ ಅನ್ನೋದನ್ನ ತೀರ್ಮಾನ ಮಾಡ್ತಾರೆ. ಹೀಗಾಗಿ ಗುರ್ನೂರ್ ಬ್ರಾರ್ ಆಡಿಲ್ಲ ಅಂತಂದ್ರೆ ಹರ್ಷದೀಪ್ ಸಿಂಗ್ ಆಡುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಅಥವಾ ಹರ್ಷದೀಪ್ ರನ್ನು ಬಿಟ್ಟು ಬೇಕಾದ್ರೆ ಇಲ್ಲಿ ಪ್ರಿನ್ಸ್ ಯಾದವ್ಗೂ ಕೂಡ ಅವಕಾಶವನ್ನ ಕೊಡುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಹೀಗಾಗಿ ಗುರ್ನೂರ್ ಬ್ರಾರ್ ಅವರ ಇಂಜುರಿ ರಿಕವರ್ ಮೇಲೆ ಈಗ ಮತ್ತೊಬ್ಬ ಬೌಲರ್ ಯಾರು ಅನ್ನೋದು ಇಲ್ಲಿ ಡಿಪೆಂಡ್ ಆಗುತ್ತೆ. ಹೀಗೆ ಲಾಸ್ಟ್ ಮೂಮೆಂಟ್ ವರ್ಗೂ ಕೂಡ ಗಿಲ್ ಹಾಗೆ ಗುರ್ನೂರ್ ಬ್ರಾರ್ ಅವರ ವಿಚಾರದಲ್ಲಿ ಫಿಟ್ನೆಸ್ ಹಾಗೆ ರಿಕವರಿಯನ್ನ ನೋಡಿಕೊಂಡು ಪ್ಲೇಯಿಂಗ್ 11 ಅನ್ನ ಫೈನಲ್ ಮಾಡಲಾಗುತ್ತೆ. ಉಳಿದಂತೆ ಯಾವುದೇ ಆಟಗಾರರ ಬದಲಾವಣೆ ಕೂಡ ಇರೋದಿಲ್ಲ. ಯಾಕಂದ್ರೆ ಕಳೆದ ಮ್ಯಾಚ್ ಅಲ್ಲಿ ಗೆದ್ದಿರೋದ್ರಿಂದ ಆಲ್ಮೋಸ್ಟ್ ವಿನ್ನಿಂಗ್ ಕಾಂಬಿನೇಷನ್ ನಲ್ಲಿ ಕಂಟಿನ್ಯೂ ಮಾಡ್ತಾರೆ. ಬದಲಾವಣೆಗಳನ್ನ ಅಥವಾ ಚೇಂಜಸ್ ಅನ್ನ ಮಾಡಕ್ ಹೋಗಲ್ಲ. ಹಾಗೆ ಈ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಜೊತೆಗೆ ವಿರಾಟ್ ಕೊಹ್ಲಿ ಅವರ ಬ್ಯಾಟಿಂಗ್ ಮೇಲೆ ಕೂಡ ಎಲ್ಲರ ಕಣ್ಣಿದೆ. 2027ರ ಏಕದಿನ ವಿಶ್ವಕಪ್ ಅನ್ನ ಗಮನದಲ್ಲಿಟ್ಕೊಂಡು BCCI ಇವರಿಬ್ಬರನ್ನ ಅಬ್ಸರ್ವ್ ಮಾಡ್ತಾ ಇದೆ. ಅದರಲ್ಲೂ ರೋಹಿತ್ ಶರ್ಮಾ ಮೇಲೆ ತುಂಬಾನೇ ಹೋಪ್ಸ್ ಇರುವಂತದ್ದು. ಮೊದಲ ಮ್ಯಾಚ್ ಅಲ್ಲಿ 11 ರನ್ ಗಳಿಸಿ ಔಟ್ ಆಗಿದ್ರು. ಇನ್ನು ವಿರಾಟ್ ಕೊಹ್ಲಿ 5 ರನ್ಗಳಿಗೆ ಪೆವಿಲಿಯನ್ ಸೇರಿದ್ರು. ಟೀಮ್ ಇಂಡಿಯಾದ ಈ ಇಬ್ಬರು ಲೆಜೆಂಡರಿ ಪ್ಲೇಯರ್ಗಳು ಇಂದಿನ ಪಂದ್ಯದಲ್ಲಿ ಬಿಗ್ ಇನ್ನಿಂಗ್ಸ್ ಮೂಲಕ ವಿ ಆರ್ ಕೇಪಬಲ್ ಅನ್ನೋದನ್ನ ಸಾಬೀತು ಮಾಡಬೇಕಿದೆ. ನಮಸ್ಕಾರ.